ನವರಾತ್ರಿಗೆ ಯಾವ ಹಬ್ಬ ಮಗ? ಹಾ, ನವರಾತ್ರಿ ಹಬ್ಬದಲ್ಲಿ ನವ ದುರ್ಗೆಯರನ್ನ ನಾವು ಪೂಜೆ ಮಾಡುದು. ಯಾರ? ನವ ದುರ್ಗೆಯರನ್ನ ಪೂಜೆ ಮಾಡುದು. ಹೆಂಗ್ ಮಾಡುದು? ಹವ 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 ಹವನೇ ಪೂಜೆ ಮಾಡ್ತಾನೆ ಮಗ. ನವ ದುರ್ಗೆಯರು ಅಂದ್ರೆ ದುರ್ಗಾದೇವಿ ತನ್ನ 9 ಅವತಾರಗಳನ್ನ ತಾಳ್ತು. ಪ್ರತಿ ದಿವಸ ನಾವು ಒಂದೊಂದು ದೇವಿ ಪೂಜೆ ಮಾಡುದು. ಮತ್ತೊಂದ್ ಕತೆ ಹೇಳ. ಹಾ, ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲ್ಯಾ ದಾಕ್ಷಾಯಿಣಿ. ಎಂತ ಮಾಡಿತ್ತು? ಈಶ್ವರ ಬೇಡ ಹೇಳಿದ್ರು ದಾಕ್ಷಾಯಿಣಿ ಎಲ್ಲೋತು? ದಕ್ಷನ ಯಜ್ಞಕ್ಕೆ ಹೋತು. ಕಡೆಗೆ ಎಂತ ಮಾಡಿತ್ತು? ಯಜ್ಞದಲ್ಲಿ ಎಂತ ಮಾಡಿತ್ತು? ಹಾರ್ಕದು ಸುಟ್ಟೋತು. ಕಡೆಗೆ ದಾಕ್ಷಾಯಿಣಿ ಸುಟ್ಟೋತಲ್ಲೋ. ಸುಟ್ಟೋದ್ಮೇಲೆ ಕಡೆಗೆ ಪರ್ವತರಾಜನ ಮಗಳಾಗಿ ಹುಟ್ಟಿತ್ತು. ಪರ್ವತರಾಜನ ಮಗಳ ಹೆಸರೆಂತದು? ಪಾರ್ವತಿ ಹುಟ್ಟಿತ್ತಲ್ಲ ಮಗ. ಪಾರ್ವತಿ ಹುಟ್ಟಿದ ಮೇಲೆ ಎಂತ ಆತೋಳು? ಹಾ, ಆ ಪಾರ್ವತಿ ತನಗೆ ಮತ್ತೆ ಈಶ್ವರ ಬೇಕು, ನಾ ಎಂತ ಮಾಡೋ ಹೇಳ್ತು. ಯಾರ ಹತ್ರ? ನಾರದ್ರ ಹತ್ರ. ನಾರದ್ರ ಹೆಂಗ್ ಮಾಡ್ತರು? ನಾರಾಯಣ ನಾರಾಯಣ ಅಲ್ದ? ನಿಂಗೆ ಗೊತ್ತಿದ್ದಲ್ಲ ಮಗ ನಾರಾಯಣ ನಾರಾಯಣ ಮಾಡೋದು. ನಾರದ್ರ ಹತ್ರ ಕೇಳಿದ್ದೆಯ. ನಾರದ್ರ ಎಂತ ಹೇಳಿದ್ರು ಗೊತ್ತಿದಾ? ನೀನು ತಪಸ್ ಮಾಡು. ಹೌದು, ನಿಂಗೆ ಗೊತ್ತಿಲ್ಲ, ನಾ ಹೇಳ್ತೆ ಕೇಳು. ಇಲ್ಲೋಡು, ನೀನು ತಪಸ್ ಮಾಡು ಈಶ್ವರ. ಓಂ ನಮಃ ಶಿವಾಯ. ಹೆಂಗೆ? ಹಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಾ ತಪಸ್ ಮಾಡಿರೆ ಈಶ್ವರ ಬತ್ತ. ನಿನ್ ಮದ್ವೆ ಆವ್ತಾ ಹೇಳ್ದ ನಾರದ್ರು. ನಿನ್ ಮದ್ವೆ ಆವ್ತಾ? ಈಶ್ವರನ ಮೇಲೆ ತಪಸ್ ಮಾಡು, ಓಂ ನಮಃ ಶಿವಾಯ ಹೇಳಿ ತಪಸ್ ಮಾಡು, ಈಶ್ವರ ಬತ್ತ. ನಿನ್ ಮದ್ವೆ ಆವ್ತಾ? ಈಶ್ವರ ಒಂದು ಬತ್ತ ನಿಂಗೆ ಹೇಳಿ. ಆಗ ಅಡ್ಡಿಲ್ಲೇ ಹೇಳಿ ತಪಸ್ಸಿಗೋತು. ತಪಸ್ಸಿಗೋದಾಗ ಇದು ದೋಸೆ ಎಲ್ಲ ತಿಂದಿದ್ಲೆ. ಅದು ವೇಷ ತಿಂದಿತ್ತು. ಹಣ್ಣು ಹಂಪಲು ಎಲೆ ತಿನ್ಕೊಂಡು ತಪಸ್ ಮಾಡಿದ್ದೆಯ. ಈಶ್ವರ ಬಂದ ಪಾರ್ವತಿ ಇದ್ದಲ್ಲಿ. ಪಾರ್ವತಿ ಈಶ್ವರ ಮತ್ತೆ ಮದುವೆ ಆದ. ಎಂತ ಕೇಳು? ಪಾರ್ವತಿನೆಯ ದಾಕ್ಷಾಯಿಣಿ ಮಗ. ದಾಕ್ಷಾಯಿಣಿ ಕತೆ ಗೊತ್ತಿದ್ದಲ್ಲ ನಿಂಗೆ? ಬ್ರಹ್ಮಚಾರಿಣಿಗೆ ಮಲ್ಲಿಗೆ ಹೂ ಅಂದ್ರೆ ರಾಶಿ ಪ್ರೀತಿ. ಮಲ್ಲಿಗೆ ಹೂ ಹಾಕಿ ಪೂಜೆ ಮಾಡ. ಬ್ರಹ್ಮಚಾರಿಣಿಗೆ ಹಿಂಗೆ ಹವ 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 ಮಾಡ ಮಲ್ಲಿಗೆ ಹೂವಿಂದ. ಯೋಗಿನಿ, ತಪಸ್ವಿನಿ, ಬ್ರಹ್ಮಚಾರಿಣಿ ಹೇಳ್ತ ಪಾರ್ವತಿ. ಕೊಡೋಣಾದ್ರೆ ನೀ ಹೇಳ. ಪ್ರಜಾಪತಿ ಬ್ರಹ್ಮನ ಮಗ ಯಾರು? ನೀನಾ? ದಕ್ಷ. ಪ್ರಜಾಪತಿ ಬ್ರಹ್ಮನ ಮಗ ದಕ್ಷ. ಹಂಗೆಲ್ಲ ಹೇಳ. ದುರ್ಗಾದೇವಿ. ಹಾ, ಚಲೋ ಇದ್ದ ಕತೆ. ಹೌದು, ನವರಾತ್ರಿಗ ಹಬ್ಬ ಮಗ. ನವರಾತ್ರಿ ಹಬ್ಬ.